ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗಿನ ಜಾವ ಸೋಮವಾರ ದಿವಸದ ಬೆಳಗಿನ ಜಾವದ ವಂದನೆಗಳು, ಶುಭಾಶಯಗಳು. ನೋಡಿ, ಇದೇ ನಾನು ಇಂದಿನ ವಿಡಿಯೋದಲ್ಲಿ ನಿಮಗೆ ಶುಂಠಿಯ ಗಿಡವನ್ನು ಬಗ್ಗೆ ಹೇಳಿದ್ದೆ. ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ಶುಂಠಿಯನ್ನು ನೋಡಿ, ಶುಂಠಿಯನ್ನು ನೋಡಿ ಬೀಳ್ತಾ ಇದೆ. ಮತ್ತು ಈ ಶುಂಠಿ ಗಿಡ ಇದು ಎಲೆ ನೋಡಿ ಕಾಣ್ತಾ ಇದೆ. ಇದು ನಮ್ಮ ಮನೆಯಲ್ಲೇ ಬೆಳೀತಾ ಇರೋವಂಥ ಶುಂಠಿ ಗಿಡ. ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗಿನ ಜಾವ ಸೋಮವಾರ ದಿವಸದ ಬೆಳಗಿನ ಜಾವದ ವಂದನೆಗಳು, ಶುಭಾಶಯಗಳು. ನೋಡಿ, ಇದೇ ನಾನು ಇಂದಿನ ವಿಡಿಯೋದಲ್ಲಿ ನಿಮಗೆ ಶುಂಠಿಯ ಗಿಡವನ್ನು ಬಗ್ಗೆ ಹೇಳಿದ್ದೆ. ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ಶುಂಠಿಯನ್ನು ನೋಡಿ, ಶುಂಠಿಯನ್ನು ನೋಡಿ ಬೀಳ್ತಾ ಇದೆ. ಮತ್ತು ಈ ಶುಂಠಿ ಗಿಡ ಇದು ಎಲೆ ನೋಡಿ ಕಾಣ್ತಾ ಇದೆ. ಇದು ನಮ್ಮ ಮನೆಯಲ್ಲೇ ಬೆಳೀತಾ ಇರೋವಂಥ ಶುಂಠಿ ಗಿಡ. ಸೊ ಇದಾದ ಮೇಲೆ ಶುಂಠಿ ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಈಗ ಹೇಳ್ತೀನಿ. ನೋಡಿ, ಇದೇ ಶುಂಠಿ ಅಲ್ಲಿಂದ ಕಿತ್ತಿರೋದು ನೋಡಿ. ಈ ಥರ ಈ ಶುಂಠಿಗಳನ್ನ ತಗೊಂಡು ನಾನೇನು ಮಾಡ್ತಾಯಿದ್ದೀನಿ, ಈಗ ಇದನ್ನೆಲ್ಲ ತೊಳೆದು ನೆನ್ನೆನೇ ನಾನು ತೊಳೆದು ಪುಡಿ ಮಾಡಿ ಅಂದರೆ ಒಣಗಿಸಿದ್ದೆ. ಈಗ ನಾನು ಬಿಸಿಲಿಲ್ಲದೆ ಇರೋದ್ರಿಂದ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡಿ ಮತ್ತೆ ತಿರ್ಗಿ ಬಿಸಿ ಮಾಡಿ ಮತ್ತೆ ಪುಡಿ ಮಾಡ್ತಾಯಿದ್ದೀನಿ. ಅದನ್ನು ತೋರಿಸ್ತೀನಿ ಈಗ ವಿಡಿಯೋದಲ್ಲಿ ನಿಮಗೆ. ನೋಡಿ, ಇಲ್ಲಿ ಇದನ್ನು ಚೆನ್ನಾಗಿ ನೋಡಿ ಬಾಕಿ ಶುಂಠಿಯನ್ನು ಚೆನ್ನಾಗಿ ಮೆಣಸು ಮಾಡಿರೋದು ಆ ಥರ ಮಣ್ಣೆಲ್ಲ ಇರುತ್ತೆ. ಚೆನ್ನಾಗಿ ತೊಳೆದು ಇದನ್ನು ಕ್ಲೀನಾಗಿ ಮಾಡಿ ಮಾಡಿ ಆಮೇಲೆ ಇದನ್ನು ಸಿಪ್ಪೆ ತೆಗೆದು ಇದನ್ನು ಒಣಗಿಸಿ ಸಿಪ್ಪೆ ತೆಗೆದು ಆಮೇಲೆ ಇದನ್ನು ಒಣಗಾದ್ಮೇಲೆ ಸಿಪ್ಪೆ ತೆಗಿಬೇಕು. ಅದನ್ನು ನೆಕ್ಸ್ಟ್ ತೋರಿಸ್ತೀನಿ. ಎಲ್ಲ ಸಿಪ್ಪೆ ಬೆಳೆಸ್ಕೊಳ್ಬೇಕು. ಒಣಗಾದ್ಮೇಲೆ ಈ ಸಿಪ್ಪೆಗಳನ್ನ ನಾವು ಗಿಡಕ್ಕೆ ಹಾಕ್ತೀವಿ, ಆಗ ಗೊಬ್ಬರಗಳಾಗುತ್ತವೆ. ಅವು ಕ್ರಿಮಿ ಕೀಟಗಳೆಲ್ಲ ಬರದೇ ಇರೋ ಥರ ಕಾಪಾಡುತ್ತೆ ಗಿಡ. ಇದನ್ನು ಗೊಬ್ಬರಕ್ಕೆ ಹಾಕಿ ಎಸಿಬೇಡಿ. ಸೊ ಇದನ್ನು ಅರ್ಧಂಬರ್ಧ ಸಿಪ್ಪೆ ಬೆಳೆಸ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಈಗ ಈ ಥರ ನೋಡಿ ಇದನ್ನು ಮಾಡಿ ನೆಕ್ಸ್ಟು ಫ್ರೈ ಮಾಡಿಕೊಂಡು ನೆಕ್ಸ್ಟು ಈ ಥರ ಗ್ರೈಂಡ್